10ನೇ ತರಗತಿ ಕನ್ನಡ ಗದ್ಯಪಾಠ 1 ನಮ್ಮ ಭಾಷೆ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಎಂ ಮರಿಯಪ್ಪ ಭಟ್ಟರು. ಶ್ರೀಯುತ ಎಂ ಮರಿಯಪ್ಪ ಭಟ್ಟರು ಸಾಮಾನ್ಯ ಸದಾ 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು. ಶ್ರೀಯುತರು ಕನ್ನಡ ಸಂಸ್ಕೃತಿ, ತುಳು, ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ನಮ್ಮ ಭಾಷೆ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ಟ ಅವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ: ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಪ್ರಶ್ನೆ 2. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಉತ್ತರ: ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರಗಳ ವಿಚಾರವಾಗಿ ತರಬೇತು ಕೊಡುತ್ತವೆ. ಪ್ರಶ್ನೆ 3. ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಉತ್ತರ: ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಪ್ರಾರಂಭ ಮಾಡಿದನೋ ಅಂದು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಪ್ರಶ್ನೆ 4. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಉತ್ತರ: ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ. ಪ್ರಶ್ನೆ 5. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಉತ್ತರ: ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಉತ್ತರ: ವ್ಯಾವಹಾರಿಕವೆಂದರೆ ಜೀವತ್ ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಈಗ ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆಯಾಗಿಲ್ಲ. ಪ್ರಶ್ನೆ 2. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಉತ್ತರ: ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರರಾದರೂ ಸರಿಯೇ, ತಾನು ದಿನ ಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ. ಹಾಲು ಮಾರುವವರು ಹೀಗೆಯೇ ಲೆಕ್ಕವಿಡುವುದುಂಟು. ಪುರಾತನ ಸುಮೇರ್, ನೈಲ್, ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಈ ಬಗೆಯ ಲಿಪಿಯ ಸಾಕ್ಷಿಗಳು ದೊರೆತಿವೆ. ಹೀಗೆ ಲಿಪಿಯ ಮೊದಲಿನ ಜಾಡು ಆರಂಭಗೊಂಡಿತು. ಪ್ರಶ್ನೆ 3. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಉತ್ತರ: ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಆ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು. ಪ್ರಶ್ನೆ 4. ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ? ಉತ್ತರ: ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮ್ಮ ಪ್ರಭುಗಳಂತ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತ ಕವಿಪುಂಗವರು, ಪುರಂದರದಾಸ, ಕನಕದಾಸರಂತ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು.
ಪ್ರಶ್ನೆ 5 ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಉತ್ತರ ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತಮ್ಮ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುತ್ತಿದ್ದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಗಿದೆ. ಮುಖ್ಯ ಪ್ರಶ್ನೆ 3 ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ? ಉತ್ತರ ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಅಲ್ಲಿನ ಜನತೆ ಸಾಹಸಿ ಜೀವಿಯಾಗಿತ್ತು, ಬುದ್ಧಿಶಾಲಿಯಾಗಿತ್ತು. ಸೂರ್ಯನು ಎಂದು ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತಮ್ಮ ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಶೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುತ್ತಿದ್ದರ ಪರಿಣಾಮವಾಗಿ ಆ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ಆಂಗ್ಲ ಜನರ ಸಂಕಲ್ಪ, ಕೃಷಿ ಕಾರಣದಿಂದ ಆಂಗ್ಲ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಂಡಿತು. ಆಂಗ್ಲ ಭಾಷೆಯ ಮಾದರಿಯನ್ನೇ ಎಲ್ಲಾ ಭಾಷೆಗಳು ಅನ್ವಯಿಸಿಕೊಂಡಾಗ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುವು. ಆದ್ದರಿಂದ ನೆರೆ ಹೊರೆಯ ಭಾಷೆಗಳನ್ನು ದ್ವೇಷಿಸದೆ ಸ್ವಭಾಷೆಯನ್ನು ಪ್ರೀತಿಸಿ, ಗೌರವಿಸಿ ಬೆಳೆಸಬೇಕು. ಆಗ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು. ಪ್ರಶ್ನೆ 2 ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ವಿವರಿಸಿ. ಉತ್ತರ ಕನ್ನಡ ಭಾಷೆ ಹಾಗೂ ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಅದು ಇತರ ಭಾಷೆ, ಸಾಹಿತ್ಯ, ಸಂಸ್ಕೃತಿಯಿಂದ ಪ್ರಭಾವಿತರಾದರೂ ದೇಶೀಯತೆಯನ್ನು ಬಿಟ್ಟಿಲ್ಲ. ಸ್ವತಂತ್ರವಾಗಿ ಬೆಳೆದು ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮ ಪ್ರಭುಗಳಂತ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತ ಕವಿಪುಂಗರವರು, ಪುರಂದರದಾಸ, ಕನಕದಾಸರಂತ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಸಂಸ್ಕೃತ, ಪ್ರಾಕೃತ ಭಾಷೆಗಳಿಂದ ಅಂದರೆ ತತ್ಸಮ ತದ್ಭವಗಳಾಗಿ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ. ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿಯೇ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ಸ್ವಾಭಾವಿಕವಾಗಿ ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆ ಮಾತುಗಳಲ್ಲಿ ಕೊಳ್ಳು ಕೊಡುಗೆ ನಡೆಯುತ್ತಲೇ ಇದೆ. ಇದರಿಂದ ಕನ್ನಡವು ಅದರ ನೆರೆ ನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿದೆ. ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ನುಡಿಗಟ್ಟುಗಳು ಮಾಡುತ್ತವೆ. ಇವೇ ಮೊದಲಾದ ವಿಧಾನಗಳಿಂದ ಕನ್ನಡ ಭಾಷೆ ಹದಗೊಂಡು ಸಮೃದ್ಧವಾಗಿ ರೂಪುಗೊಂಡಿದೆ. ಮುಖ್ಯ ಪ್ರಶ್ನೆ 4 ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 1 ಸಂಸ್ಕೃತಿಯ ಇತಿಹಾಸ ಉಳಿಯಿತು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಲೆಕ್ಕ ಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರ ಸಾಹಿತ್ಯ ಕೃತಿಯನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಆ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಎಂದು ಹೇಳುವಾಗ ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಸ್ವಾರಸ್ಯ ಲಿಪಿಯ ಉಗಮದ ಸಹಾಯದಿಂದ ಮಾನವನ ಜ್ಞಾನ ಭಂಡಾರ ಭದ್ರವಾಗಿ ಉಳಿದು ಬೆಳೆದು ಬಂದುದರ ಫಲವಾಗಿ ಇಂದು ಅಗಾಧವಾದ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಯಿತು. ಲಿಪಿಯ ಸಹಾಯದಿಂದ ಸಂಸ್ಕೃತಿಯ ಇತಿಹಾಸ ಉಳಿಯಲು ಸಹಕಾರಿಯಾಯಿತು.
ಲಿಪಿಯಿಂದ ಮನುಕುಲಕ್ಕೆ ಆದ ಪ್ರಯೋಜನವನ್ನು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದೆ. ವಾಕ್ಯ 2 ಪ್ರಕೃತ ಬೆರಸ್ಕಲ್ಗೆ ಕೃತಮುಮಂ ತೈಲಮುಮಂ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು. ಕನ್ನಡ ಮಾತ್ರ ತಿಳಿದವರಿಗೆ ಅವರ ರಚನೆ ಕಬ್ಬಿಣದ ಕಡಲೆಯೇ ಆಯಿತು. ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ ಇರುತ್ತಿದ್ದವು. ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿರುತ್ತಿತ್ತು. ಇಂಥ ಪರಿಸ್ಥಿತಿಯನ್ನು ಗಮನಿಸಿದ ನಯಸೇನ ಕನ್ನಡ ಮತ್ತು ಸಂಸ್ಕೃತದ ಮಿಶ್ರಣ ಮಾಡಬಾರದು, ಹಾಗೆ ಮಾಡಿದರೆ ಅದು ಎಣ್ಣೆ ತುಪ್ಪದ ಮಿಶ್ರಣ ಮಾಡಿದಂತಾಗುವುದು ಎಂದು ಹೇಳುವ ಸಂದರ್ಭದಲ್ಲಿ ನಯಸೇನ ಕವಿಯಿಂದ ಈ ಮಾತು ಬಂದಿದೆ. ಸ್ವಾರಸ್ಯ ನಮಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು, ಆದರೆ ಎರಡನ್ನು ಮಿಶ್ರಣ ಮಾಡಿದರೆ ಹೇಗೆ ಅದರ ರುಚಿ ಹಾಳಾಗುವುದೋ ಹಾಗೆ ಒಂದು ಭಾಷೆಯೊಂದಿಗೆ ಬೇರೊಂದು ಭಾಷೆಯ ಪದಗಳನ್ನು ಮಿಶ್ರಣ ಮಾಡಿ ಮಾತನಾಡುವುದರಿಂದ ಭಾಷೆಯು ತನ್ನ ಸೊಗಡನ್ನು ಕಳೆದುಕೊಳ್ಳುತ್ತದೆ ಎಂಬ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ವಾಕ್ಯ 3 ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಹರಿದ ಹಾಲಿನಂತೆ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಅನೇಕ ಕವಿಗಳು ಸಾರಿದರು. ವಚನಕಾರರು ದಾಸರು ಕವಿಶ್ರೇಷ್ಠರು ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಇದರಿಂದ ಕನ್ನಡ ಭಾಷೆ ಹದಗೊಂಡಿತು. ಹಾಗೆ ಹದಗೊಂಡ ಕನ್ನಡ ಭಾಷೆ ಸುಲಭ ಮತ್ತು ರುಚಿಯುಳ್ಳದ್ದಾಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ ಸುಲಿದ ಬಾಳೆಹಣ್ಣು ಸಿಗುರು ತೆಗೆದ ಕಬ್ಬು ಉಷ್ಣ ಹರಿದ ಹಾಲು ಎಷ್ಟು ರುಚಿಯುಳ್ಳದ್ದೋ ಸೇವಿಸಲು ಎಷ್ಟು ಸುಲಭವೋ ಹಾಗೆ ಕನ್ನಡ ಭಾಷೆಯು ಕೂಡ ಮಾತನಾಡಲು ವ್ಯವಹರಿಸಲು ಬರೆಯಲು ತುಂಬಾ ಸುಲಭ ಮತ್ತು ಸುಂದರವಾಗಿದೆ. ಅದರಲ್ಲಿ ಮೋಕ್ಷವಿದೆ ಎಂಬ ತಾತ್ಪರ್ಯದಲ್ಲಿ ಕವಿ ಮಹಾಲಿಂಗರಂಗ ಹೇಳಿರುವ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 4 ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಕೃತಿಯಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ. ಭಾಷೆಗಳಲ್ಲಿ ಮೇಲು ಕೀಳೆಂಬುದಿಲ್ಲ. 4 ಜನ ಮಾತನಾಡುತ್ತಿದ್ದ ಭಾಷೆಗೂ 40 ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ. ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಗಳನ್ನು ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ. ಎಲ್ಲ ಭಾಷೆಗಳು ಅಷ್ಟೇ ಎಂದು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಭಾಷೆಗಳೆಲ್ಲ ಒಂದೇ ಸಮ, ಅವುಗಳಲ್ಲಿ ಭೇದ ಎಣಿಸದೆ ದ್ವೇಷಿಸದೆ ಸ್ವಭಾಷೆಯನ್ನು ಪ್ರೀತಿಸಿ ಬೆಳೆಸಿ ಅಭಿವೃದ್ಧಿಪಡಿಸಬೇಕೆಂಬುದು ಲೇಖಕರ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಮುಖ್ಯ ಪ್ರಶ್ನೆ 5 ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. ವಾಕ್ಯ 1 ಭಾಷೆ ಇದ್ದು ಅದರ ಡ್ಯಾಶ್ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ. ಉತ್ತರ ಪಿಯೂಸ. ಭಾಷೆ ಇದ್ದು ಅದರ ಪಿಯೂಸ ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ. ವಾಕ್ಯ 2 ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ಪೋಷಣೆ ದೊರೆಯುತ್ತಾ ಬಂದಿದೆ. ಉತ್ತರ ಸಂಸ್ಕೃತದ. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ವಾಕ್ಯ 3 ಕನ್ನಡ ಡ್ಯಾಶ್ ಭಾಷಾ ವರ್ಗಕ್ಕೆ ಸೇರಿದೆ. ಉತ್ತರ ದ್ರಾವಿಡ. ಕನ್ನಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ವಾಕ್ಯ 4 ಇಂಗ್ಲಿಷ್ ಶಬ್ದಗಳು ಡ್ಯಾಶ್ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ಉತ್ತರ ಕನ್ನಡದ. ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ವಾಕ್ಯ 5 ನಮ್ಮ ಭಾಷೆ ಗದ್ಯ ಭಾಗದ ಆಕಾರ ಗ್ರಂಥ ಡ್ಯಾಶ್. ಉತ್ತರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ. ನಮ್ಮ ಭಾಷೆ ಗದ್ಯ ಭಾಗದ ಆಕಾರ ಗ್ರಂಥ ಕನ್ನಡ ಸಂಸ್ಕೃತಿ. ಮುಖ್ಯ ಪ್ರಶ್ನೆ 6 ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1 ವ್ಯಾವಹಾರಿಕ ಶ್ರವಣ, 2 ದಾಸರು ಕೀರ್ತನೆಗಳು, 3 ದಿವಾನ ಅನ್ಯದೇಶ, 4 ಗ್ರಾಂಥಿಕ ಚಾಕ್ಷುಷ, 5 ಶಿವಶರಣರು ವಚನಗಳು.
ವಾಕ್ಯ ಅಭ್ಯಾಸ. ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ವಿಚಾರ ವಿನಿಮಯ. ಸ್ವಂತ ವಾಕ್ಯ. ದೇಶದ ಪ್ರಗತಿಯಲ್ಲಿ ಯುವಕ ಯುವತಿಯರ ಪಾತ್ರದ ಕುರಿತು ನಮ್ಮ ಶಾಲೆಯಲ್ಲಿ ಇಂದು ವಿಚಾರ ವಿನಿಮಯ ಕಾರ್ಯಕ್ರಮ ನಡೆಯಿತು. ಸಂಶೋಧನೆ. ಸ್ವಂತ ವಾಕ್ಯ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಚಂದ್ರನ ಮೇಲ್ಮೈ ಬಗ್ಗೆ ಮಹತ್ವದ ಸಂಶೋಧನೆ ಮಾಡಿದೆ. ಪರಿಷ್ಕರಿಸು. ಸ್ವಂತ ವಾಕ್ಯ. ಇತ್ತೀಚಿನ ತಂತ್ರಜ್ಞಾನಕ್ಕೆ ತಕ್ಕಂತೆ ಶಾಲಾ ಪಠ್ಯ ಪುಸ್ತಕಗಳನ್ನು ಪರಿಷ್ಕರಿಸುವುದು ಅಗತ್ಯವಾಗಿದೆ. ಪ್ರಗತಿಪಥ. ಸ್ವಂತ ವಾಕ್ಯ. ಹೊಸ ತಂತ್ರಜ್ಞಾನಗಳ ಅಳವಡಿಕೆಯಿಂದಾಗಿ ನಮ್ಮ ದೇಶದ ಕೃಷಿ ಕ್ಷೇತ್ರವು ಇಂದು ಪ್ರಗತಿ ಪಥದಲ್ಲಿದೆ. ಕೊಟ್ಟಿರುವ ಕನ್ನಡ ರೂಪಗಳ ಮೂಲ ರೂಪ ಬರೆಯಿರಿ. ಹೋಟ್ಲು ಹೋಟೆಲ್, ಇಸ್ಕೂಲು ಶಾಲೆ, ಆಫೀಸು ಕಚೇರಿ, ಲೈಟು ವಿದ್ಯುತ್ ದೀಪ, ಹಾಸ್ಪಿಟಲು ಆಸ್ಪತ್ರೆ. ಸೈದ್ಧಾಂತಿಕ ಭಾಷಾಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಉತ್ತರ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಪ್ರಶ್ನೆ 2. ಕನ್ನಡದಲ್ಲಿ ಹ್ರಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ. ಹ್ರಸ್ವ ಸ್ವರಗಳು ಅ, ಇ, ಉ, ಋ, ಎ, ಓ. ದೀರ್ಘ ಸ್ವರಗಳು ಆ, ಇ, ಉ, ಎ, ಐ, ಓ, ಔ. ಪ್ರಶ್ನೆ 3. ಕನ್ನಡದಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ. ಕ, ಗ, ಚ, ಜ, ಟ, ದ, ತ, ದ, ಪ, ಬ. ಪ್ರಶ್ನೆ 4. ಕನ್ನಡದಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ. ಉತ್ತರ. ಕ, ಕ, ಗ, ಗ, ಜ್ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಪ್ರಶ್ನೆ 5. ಕನ್ನಡದಲ್ಲಿರುವ ಅನುನಾಸಿಕಗಳನ್ನು ಪಟ್ಟಿ ಮಾಡಿ. ಅನುನಾಸಿಕಾಕ್ಷರಗಳು ಜ್ಞ, ಜ್ಞ, ನ, ನ, ಮ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ. ವಿಜಾತಿಯ ಸಂಯುಕ್ತಾಕ್ಷರಗಳು ಕಾರ್ಯ, ಶಾಸ್ತ್ರ, ಅದ್ಭುತ. ಪ್ರಶ್ನೆ 2. ಕೊಟ್ಟಿರುವ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಿರಿ. ಕೊಟ್ಟಿರುವ ಪದಗಳಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. ಪ್ರಶ್ನೆ 3. ಕೊಟ್ಟಿರುವ ಪದದಲ್ಲಿನ ಧ್ವನಿ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸ ಬರೆಯಿರಿ. ಪ್ರಧಾನ, ನೀಡುವುದು, ಪ್ರಧಾನ, ಮುಖ್ಯ, ಮದ್ಯ, ಸಾರಾಯಿ, ಮದ್ಯ, ನಡುವೆ, ಹುಣ್ಣು, ಗಾಯ, ಹುಣ್ಣು, ತಿನ್ನು, ಸುಳಿ, ಚಿಗುರು, ಸುಲಿ, ಬಿಡುಸು. ಪ್ರಶ್ನೆ 4. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ನಾಲ್ಕನೇ ಪದವನ್ನು ಬರೆಯಿರಿ. ಖಗ್ಗ ಅಲ್ಪ ಪ್ರಾಣಾಕ್ಷರಗಳು, ಚ, ಜ ಮಹಾಪ್ರಾಣಾಕ್ಷರಗಳು. 2. ಅವರ್ಗೀಯ ವ್ಯಂಜನಾಕ್ಷರಗಳು 25, ವರ್ಗೀಯ ವ್ಯಂಜನಾಕ್ಷರಗಳು 9. 3. ಆ, ಇ, ಉ ದೀರ್ಘ ಸ್ವರಗಳು, ಅ, ಇ, ಉ, ಋ ಹ್ರಸ್ವ ಸ್ವರಗಳು. 4. ಸ್ವರಗಳು 13, ಯೋಗವಾಹಗಳು 2. ಮುಖ್ಯ ಪ್ರಶ್ನೆ 5. ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿರಿ. ವಿಷಯಗಳು ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಗ್ರಂಥಾಲಯಗಳ ಮಹತ್ವ, ಸಾಮಾಜಿಕ ಪಿಡುಗುಗಳು. ಪ್ರಬಂಧ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪ್ರಬಂಧ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪೀಠಿಕೆ. ಹಬ್ಬಗಳನ್ನು ರಾಷ್ಟ್ರೀಯ ಧಾರ್ಮಿಕ ನಾಡ ಹಬ್ಬಗಳೆಂದು ಪ್ರಮುಖವಾಗಿ ಗುರುತಿಸಲಾಗುತ್ತದೆ. ರಾಷ್ಟ್ರವು ಶಾಶ್ವತವಾಗಿ ಸ್ಮರಿಸಬಹುದಾದ ದಿನಗಳನ್ನು ರಾಷ್ಟ್ರೀಯ ಹಬ್ಬಗಳೆಂದು ಆಚರಿಸುತ್ತೇವೆ. ರಾಷ್ಟ್ರೀಯ ಹಬ್ಬಗಳ ಆಚರಣೆಯಿಂದ ಜಾತಿ, ಮತ, ವರ್ಣ, ಭಾಷೆ, ಪ್ರಾಂತ್ಯ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯತೆಯ ಭಾವನೆಯನ್ನು ಮೂಡಿಸುತ್ತದೆ. ಜೊತೆಗೆ ದೇಶಪ್ರೇಮ ಮೌಲ್ಯವು ಬೆಳೆಯುತ್ತದೆ. ವಿಷಯ ನಿರೂಪಣೆ. ಭಾರತ ದೇಶವು ಪ್ರಮುಖವಾಗಿ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿಯನ್ನು ರಾಷ್ಟ್ರೀಯ ಹಬ್ಬಗಳಾಗಿ ಆಚರಿಸುತ್ತದೆ. ಜೊತೆಗೆ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ, ನವೆಂಬರ್ 14 ನೆಹರು ಜಯಂತಿಯ ಮಕ್ಕಳ ದಿನಾಚರಣೆ, ಸೆಪ್ಟೆಂಬರ್ 5 ರಾಧಾಕೃಷ್ಣನ್ನರ ಜಯಂತಿಯ ಶಿಕ್ಷಕರ ದಿನಾಚರಣೆ, ಜನವರಿ 12 ವಿವೇಕಾನಂದ ಜಯಂತಿಯ ಯುವ ದಿನ, ಅಕ್ಟೋಬರ್ 2 ಶಾಸ್ತ್ರಿ ಜಯಂತಿ. ಹೀಗೆ ಹಲವು ಮಹನೀಯರ ಜನ್ಮ ದಿನಗಳನ್ನು ರಾಷ್ಟ್ರೀಯ ಜಯಂತಿಗಳೆಂದು ಆಚರಿಸಲಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ.
ಬ್ರಿಟಿಷರು ವ್ಯಾಪಾರ ಉದ್ದೇಶದಿಂದ ಭಾರತಕ್ಕೆ ಬಂದು ಭಾರತೀಯ ಅರಸರ ಒಳಜಗಳವನ್ನೇ ದುರುಪಯೋಗ ಪಡಿಸಿಕೊಂಡು ಹಂತವಾಗಿ ದೇಶದ ಚುಕ್ಕಾಣಿ ಹಿಡಿದು ದಬ್ಬಾಳಿಕೆ ಆಡಳಿತ ನಡೆಸಿದರು. ಮಂದಗಾಮಿ ತೀವ್ರಗಾಮಿ ಗಾಂಧಿಯುಗದ ಹಂತಗಳಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ನಡೆಸಿದರು. ಇದರ ಫಲವಾಗಿ 1947 ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಗಳಿಸಿತು. ಇದರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 15ರಂದು ಧ್ವಜಾರೋಹಣ ಮಾಡಿ, ಪ್ರಭಾತ ಪೇರಿ ನಡೆಸಿ, ವಿವಿಧ ಕಾರ್ಯಕ್ರಮಗಳ ಮೂಲಕ ಸಂಭ್ರಮ ಪಡಲಾಗುತ್ತದೆ. ಸ್ವಾತಂತ್ರ್ಯಕ್ಕಾಗಿ ದುಡಿದವರನ್ನು ಮಡಿದವರನ್ನು ಸ್ಮರಿಸಲಾಗುತ್ತದೆ. ವಿವಿಧ ಹೊಸ ಯೋಜನೆ ಜಾರಿಗೊಳ್ಳುತ್ತವೆ. ಗಣರಾಜ್ಯೋತ್ಸವ. ಭಾರತವು ಸ್ವಾತಂತ್ರ್ಯ ಪಡೆದ ಮೇಲೆ ನಮ್ಮದೇ ಸಂವಿಧಾನ ರಚಿಸಬೇಕಿತ್ತು. ಭಾರತದ ಎಲ್ಲಾ ಪ್ರಾಂತ್ಯಗಳನ್ನು ಒಗ್ಗೂಡಿಸಬೇಕಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 1950 ಜನವರಿ 26ರಂದು ಸಂವಿಧಾನ ಜಾರಿಯಾಯಿತು. ಎಲ್ಲ ಪ್ರಾಂತ್ಯಗಳನ್ನು ಗಣಗಳಾಗಿ ಒಗ್ಗೂಡಿಸಲಾಯಿತು. ಪ್ರಜೆಗಳೇ ಪ್ರಭುಗಳಾದರು. ಹೀಗಾಗಿ ಈ ದಿನವನ್ನು ಗಣರಾಜ್ಯೋತ್ಸವ ಅಥವಾ ಪ್ರಜಾ ರಾಜ್ಯೋತ್ಸವ ದಿನವೆಂದು ಆಚರಿಸಲಾಗುತ್ತಿದೆ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲರ ಮುಂದಾಳತ್ವದಲ್ಲಿ ಪ್ರಾಂತ್ಯಗಳೆಲ್ಲ ಸೇರಿ ಏಕೀಕೃತ ಭಾರತವಾಯಿತು. ಪ್ರತಿ ವರ್ಷ ಜನವರಿ 26ರಂದು ಧ್ವಜಾರೋಹಣ ಮಾಡಿ, ಪ್ರಭಾತ ಪೇರಿ ನಡೆಸಿ, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಸಂವಿಧಾನ ರಚನಾಕಾರನನ್ನು ಸ್ಮರಿಸಲಾಗುವುದು. ಗಾಂಧಿ ಜಯಂತಿ. ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವ ವಹಿಸಿದ ಮಹಾತ್ಮರು. ಹರಿಜನ ಉದ್ಧಾರ, ಗ್ರಾಮ ಸ್ವರಾಜ್, ಮಹಿಳಾ ಸಬಲೀಕರಣ, ಸಾಮಾಜಿಕ ಪಿಡುಗುಗಳ ನಿವಾರಣೆಗೆ ಹೀಗೆ ಹಲವು ಸುಧಾರಣೆಯ ಹರಿಕಾರರಾದ ಗಾಂಧೀಜಿ ಭಾರತ ಮಾತ್ರವಲ್ಲ ವಿಶ್ವದ ತುಂಬಾ ಗೌರವಕ್ಕೆ ಪಾತ್ರರಾದವರು. ಹೀಗಾಗಿ ಪ್ರತಿ ವರ್ಷ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಿಸಲಾಗುತ್ತದೆ. ಜನವರಿ 30 ಇವರ ಪುಣ್ಯತಿಥಿಯಂದು ಹುತಾತ್ಮರ ದಿನ ಮತ್ತು ವಿಶ್ವ ಶಾಂತಿ ದಿನವೆಂದು ಆಚರಿಸಲ್ಪಡುತ್ತದೆ. ಅಂದು ಸರ್ವಧರ್ಮ ಪ್ರಾರ್ಥನೆ, ಸ್ವಚ್ಛತೆಯ ಶ್ರಮದಾನ ಮತ್ತು ವಿವಿಧ ಕಾರ್ಯಕ್ರಮಗಳಿರುತ್ತವೆ. ಉಪಸಂಹಾರ. ರಾಷ್ಟ್ರೀಯ ಹಬ್ಬದಲ್ಲಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಿ ವಿವಿಧ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸಲಾಗುತ್ತದೆ. ಜಯಂತಿಗಳಂದು ಅವರ ಸ್ಮರಣೆ ಮಾಡಿ ಗೌರವಿಸಲಾಗುತ್ತದೆ. ಭಾವೈಕ್ಯತೆ, ದೇಶಭಕ್ತಿ, ಸ್ವಾಭಿಮಾನ, ಹಿರಿಯರ ಗೌರವ ಮುಂತಾದ ಮೌಲ್ಯಗಳನ್ನು ಬಿತ್ತಲು ಈ ಹಬ್ಬಗಳು ಸಹಕಾರಿ. ಈ ಹಬ್ಬಗಳಲ್ಲಿ ನಮ್ಮ ಮನೆಯ ಆಚರಣೆಯಂತೆ ಎಲ್ಲರೂ ಪಾಲ್ಗೊಳ್ಳಬೇಕು. ಮಾತೃ ಧರ್ಮಗಳನೇಕ, ಮಾತೃ ಭಾಷೆಗಳನೇಕ, ಆದರೆ ಮಾತೃಭೂಮಿ ಒಂದೇ, ಅದು ಭಾರತ. ಇದಕ್ಕಾಗಿ ದುಡಿಯೋಣ, ಇದಕ್ಕಾಗಿ ಮಡಿಯೋಣ. ಪ್ರಬಂಧ ಗ್ರಂಥಾಲಯಗಳ ಮಹತ್ವ. ಪ್ರಬಂಧ ಗ್ರಂಥಾಲಯಗಳ ಮಹತ್ವ. ಪೀಠಿಕೆ. ದೇಶ ಸುತ್ತು ಕೋಶ ಓದು ಎಂಬಂತೆ ಜ್ಞಾನ ಸಂಪಾದನೆಯ ಎರಡು ಸೆಲೆಗಳೆಂದರೆ ಒಂದು ಪ್ರವಾಸ, ಮತ್ತೊಂದು ಗ್ರಂಥ. ಗ್ರಂಥಗಳ ಸುವ್ಯವಸ್ಥಿತ ಕೇಂದ್ರವೇ ಗ್ರಂಥಾಲಯ. ಗ್ರಂಥಗಳ ಅಧ್ಯಯನಕ್ಕೆ ಅವಕಾಶವಿರುವುದರಿಂದ ಇದು ವಾಚನಾಲಯ. ಗ್ರಂಥಗಳಿಲ್ಲದ ಮನೆ ಆತ್ಮವಿಲ್ಲದ ದೇಹದಂತೆ. ಗ್ರಂಥಾಲಯವಿಲ್ಲದ ಊರು ದೇವರಿಲ್ಲದ ದೇವಾಲಯದಂತೆ. ಗ್ರಂಥಾಲಯಗಳು ಜ್ಞಾನದ ಹಸಿವನ್ನು ನೀಗಿಸುವ ದಾಸೋಹ ಕೇಂದ್ರಗಳು. ದೇಹಕ್ಕೆ ಆಹಾರವಿದ್ದಂತೆ ಮನಕ್ಕೆ ಗ್ರಂಥಗಳಿವೆ. ವಾಚನಾಲಯಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಜ್ಞಾನ ಹಂಚುವ ಸಂಪರ್ಕ ಸಾಧನಗಳು. ವಿಷಯ ನಿರೂಪಣೆ. ಗ್ರಂಥಗಳನ್ನು ಓದಲು ಮತ್ತು ಎರವಲು ಪಡೆಯಲು ವ್ಯವಸ್ಥಿತವಾಗಿ ಇಟ್ಟಿರುವ ಕೋಣೆ ಅಥವಾ ಕಟ್ಟಡವೇ ಗ್ರಂಥಾಲಯ. ದಿನಪತ್ರಿಕೆಗಳು, ವಾರ ಮಾಸ ಪತ್ರಿಕೆಗಳು, ಭಾಷೆ, ವಿಜ್ಞಾನ, ಇತಿಹಾಸ, ಪುರಾಣ, ತಂತ್ರಜ್ಞಾನ ಹೀಗೆ ಪ್ರಾಚೀನ ಆಧುನಿಕ ಎಲ್ಲಾ ಗ್ರಂಥಗಳು ಲಭ್ಯವಿರುವ ತಾಣವಾಗಿದೆ. ಪ್ರಾಚೀನ ಕಾಲದಲ್ಲಿ ಗ್ರಂಥಾಲಯ ಪರಂಪರೆಯನ್ನು ಭಾರತದ ನಳಂದ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾನಿಲಯದಲ್ಲಿ ಕಾಣುತ್ತೇವೆ. ಅರಸರೇ ಆಶ್ರಯದಾತರಾಗಿದ್ದರು. ಭಾರತ ಸ್ವತಂತ್ರ ನಂತರ ಸರ್ಕಾರದ ಪೋಷಣೆಯಲ್ಲಿ ಗ್ರಂಥಾಲಯಗಳು ಅಭಿವೃದ್ಧಿಗೊಂಡವು. ಸಾರ್ವಜನಿಕ ಗ್ರಂಥಾಲಯ, ಶಾಲಾ ಕಾಲೇಜುಗಳ ಗ್ರಂಥಾಲಯ, ಖಾಸಗಿ ಸಂಸ್ಥೆಗಳ ಗ್ರಂಥಾಲಯ ಹೀಗೆ ವಿವಿಧ ಪ್ರಕಾರದ ಗ್ರಂಥಾಲಯಗಳು ಸೇವೆಯಲ್ಲಿವೆ. ಗ್ರಂಥಾಲಯಗಳು ಜ್ಞಾನ ಬಯಸುವ ಜನರಿಗೆ ದಾಹ ನೀಗಿಸುವ ಅಮೃತವಾಗಿವೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂಜೀವಿನಿಯಂತಿವೆ. ಎಲ್ಲರೂ ಗ್ರಂಥಗಳನ್ನು ಖರೀದಿಸಿ ಓದಲಾಗದು. ಅದರಲ್ಲೂ ಬಡವರಿಗಂತೂ ಕನಸಿನ ಮಾತು. ಇವರಿಗೆಲ್ಲ ಗ್ರಂಥಾಲಯಗಳು ವರದಾನವಾಗಿವೆ. ಗ್ರಂಥಾಲಯದಿಂದ ಓದುಗರಿಗೆ ಲಾಭವಾಗುವಂತೆ ಗ್ರಂಥ ರಚನಾಕಾರರಿಗೂ ಪ್ರಕಾಶಕರಿಗೂ ಪ್ರೋತ್ಸಾಹ ನೀಡುತ್ತದೆ. ಗ್ರಾಮ ಪಂಚಾಯಿತಿಯಿಂದ ರಾಜಧಾನಿವರೆಗೂ ಗ್ರಂಥಾಲಯಗಳು ಸ್ಥಾಪನೆಗೊಂಡಿವೆ. ಭಾರತದ ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್.ಆರ್. ರಂಗನಾಥ್ ಇವರು ಗ್ರಂಥಾಲಯಗಳ ವ್ಯವಸ್ಥಿತವಾದ ಅಭಿವೃದ್ಧಿಗೆ ಕಾರಣಕರ್ತರು.
ಇಂದು ಗ್ರಂಥಾಲಯಗಳು ಆಧುನಿಕ ಜನರಿಗೆ ಅನುಕೂಲವಾಗುವಂತೆ ಡಿಜಿಟಲ್ ಹೈಟೆಕ್ ಗ್ರಂಥಾಲಯ ಆಗುತ್ತಿವೆ. ವಾಚನಾಲಯದಲ್ಲಿ ಮೌನತೆ ಕಾಪಾಡಬೇಕು. ಪತ್ರಿಕೆ ಪುಸ್ತಕಗಳು ಹಾಳಾಗದಂತೆ ನೋಡಿಕೊಳ್ಳಬೇಕು. ಎರವಲು ಪಡೆದ ಗ್ರಂಥಗಳನ್ನು ಸರಿಯಾದ ಸಮಯಕ್ಕೆ ಹಿಂತಿರುಗಿಸಬೇಕು. ಗ್ರಂಥಾಲಯದ ಅಭಿರುಚಿ ಬೆಳೆಸಿಕೊಂಡು ಇತರರಲ್ಲೂ ಆಸಕ್ತಿ ಮೂಡಲು ಪ್ರೇರೇಪಿಸುತ್ತಿರಬೇಕು. ಉಪಸಂಹಾರ: ಪುಸ್ತಕಗಳೇ ಮಾನವನ ನಿಜವಾದ ಮಿತ್ರರು. ಮೌಲ್ಯಯುತ ಬದುಕಿಗೆ, ವೈಜ್ಞಾನಿಕ ಅಭಿವೃದ್ಧಿಗೆ ಗ್ರಂಥಾಲಯಗಳ ಪಾತ್ರ ಹಿರಿದು. ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು. ಆದರೆ ಯಾಂತ್ರಿಕ ಬದುಕು ಮತ್ತು ಮೊಬೈಲ್, ಟಿವಿ ಪ್ರಭಾವದಿಂದ ಗ್ರಂಥಾಲಯಗಳ ಸವಾಸ ಕಡಿಮೆ ಆಗುತ್ತಿರುವುದು ವಿಷಾದನೀಯ. ಒಟ್ಟಾರೆ ಗ್ರಂಥಾಲಯ ಹೆಚ್ಚು ಜನರಿಗೆ ಉಪಯೋಗವಾಗಬೇಕು ಎಂಬುದು ನನ್ನ ಬಯಕೆಯಾಗಿದೆ. ಗ್ರಂಥಾಲಯವೇ ಮಂದಿರ, ಗ್ರಂಥಗಳೇ ದೇವರು, ಗ್ರಂಥಕರ್ತರೇ ಅರ್ಚಕರು, ಓದುಗರೇ ಭಕ್ತರು. ಪ್ರಬಂಧ ಸಾಮಾಜಿಕ ಪಿಡುಗುಗಳು. ಪೀಠಿಕೆ: ವೈಜ್ಞಾನಿಕ ಪ್ರಗತಿಗಳು ಅಭಿವೃದ್ಧಿಯ ಸಂಕೇತ, ಸಾಮಾಜಿಕ ಪಿಡುಗುಗಳು ಅವನತಿಯ ಸಂಕೇತ. ಸಮಾಜದ ಪ್ರಗತಿಗೆ ಮತ್ತು ಮಾನವನ ಅಭಿವೃದ್ಧಿಗೆ ಮಾರಕವಾಗುವ ಅಂಶಗಳನ್ನೇ ಸಾಮಾಜಿಕ ಪಿಡುಗುಗಳು ಎನ್ನುವರು. ದೇಹಕ್ಕೆ ಅನಾರೋಗ್ಯವಿದ್ದಂತೆ ಇವು ಸಮಾಜದ ರೋಗಗಳು. ಈ ರೋಗಗಳು ಹಲವಾರು ಇದ್ದರೂ ಚಿಕಿತ್ಸೆ ಇರುವಂತೆ ಸಾಮಾಜಿಕ ಪಿಡುಗುಗಳಿಗೂ ಪರಿಹಾರೋಪಾಯಗಳಿವೆ. ಸ್ವಸ್ಥ ಸಮೃದ್ಧ ಸಮಾಜ ನಿರ್ಮಾಣವಾಗಲು ಸಾಮಾಜಿಕ ಪಿಡುಗುಗಳ ಮೇಲೆ ವಿಜಯ ಸಾಧಿಸಬೇಕಿದೆ. ವಿಷಯ ನಿರೂಪಣೆ: ಪ್ರಮುಖ ಸಾಮಾಜಿಕ ಪಿಡುಗುಗಳೆಂದರೆ ಜಾತೀಯತೆ, ಅಸ್ಪೃಶ್ಯತೆ, ಮೂಢನಂಬಿಕೆ, ಮಹಿಳಾ ಶೋಷಣೆ, ಮಾದಕ ವಸ್ತು ಸೇವನೆ, ಭ್ರಷ್ಟಾಚಾರ, ಭಯೋತ್ಪಾದನೆ, ಬಡತನ, ಅನಕ್ಷರತೆ ಮುಂತಾದವು. ಜಾತೀಯತೆ: ಭಾರತ ಜಾತ್ಯತೀತ ರಾಷ್ಟ್ರವಾಗಿದ್ದರೂ ಜಾತಿಯ ಹೆಸರಿನಲ್ಲಿ ಮೇಲು ಕೀಳು, ಧರ್ಮಗಳಲ್ಲಿ ಒಡಕು, ಕೆಳ ಜಾತಿ ಜನರ ಶೋಷಣೆ ಇವೆಲ್ಲವೂ ಸಮಾನತೆಗೆ ಕಳಂಕವಾಗಿವೆ. ಅಸ್ಪೃಶ್ಯತೆ: ವರ್ಣ ವ್ಯವಸ್ಥೆಯಲ್ಲಿ ಕೆಳವರ್ಗದವರನ್ನು ಮುಟ್ಟಿಸಿಕೊಳ್ಳದೆ ಅಥವಾ ದೂರವಿಟ್ಟು ಪಕ್ಷಪಾತ ಮಾಡಿ ಶೋಷಿಸಲಾಗುತ್ತದೆ. ಮೂಢನಂಬಿಕೆ: ನಂಬಿಕೆಯ ಜೀವನ, ಮೂಢನಂಬಿಕೆಯ ಮರಣ. ಬಲಿ ಕೊಡುವುದು, ಭೂತೋಚ್ಚಾಟನೆ, ಅಘೋರಿ, ಮಾಟ, ವಾಮಾಚಾರ, ಪಂಕ್ತಿಭೇದ, ಬೆನ್ನಿಗೆ ಕೊಕ್ಕೆ ಸಿಕ್ಕಿಸುವ ಸಿಡಿ ಪದ್ಧತಿ ಹೀಗೆ ಹಲವು ಮೂಢನಂಬಿಕೆಗಳು ಮಾನವನ ಅಜ್ಞಾನದ ಸಂಕೇತಗಳಾಗಿವೆ. ಮಹಿಳಾ ಶೋಷಣೆ: ವರದಕ್ಷಿಣೆ, ಹೆಣ್ಣು ಭ್ರೂಣ ಹತ್ಯೆ, ದೇವದಾಸಿ ಪದ್ಧತಿ, ಬಾಲ್ಯ ವಿವಾಹ, ಸತಿ ಸಹಗಮನ, ಅತ್ಯಾಚಾರ ಮುಂತಾದವುಗಳಿಂದ ಸ್ತ್ರೀಕುಲವು ಶೋಷಣೆಯಲ್ಲಿದೆ. ಇದು ಇಂದು ಕಡಿಮೆಯಾಗಿದ್ದರೂ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಮಾದಕ ವಸ್ತು ಸೇವನೆ: ಧೂಮಪಾನ, ಮದ್ಯಪಾನ, ತಂಬಾಕು ಮತ್ತು ಇತರ ಮಾದಕ ವಸ್ತುಗಳ ಸೇವನೆ ಮಾನವನ ಆರೋಗ್ಯ ಮಾತ್ರವಲ್ಲ, ಸಮಾಜದ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಇದರ ನೆಸೆಯಲ್ಲಿ ಮಾನವ ಅಪರಾಧಗಳನ್ನು ಮಾಡುತ್ತಾನೆ. ಭ್ರಷ್ಟಾಚಾರ: ದೇಶವನ್ನು ಅಭಿವೃದ್ಧಿಗೊಳಿಸಲು ಪ್ರಮುಖ ಅಡ್ಡಿಯೆಂದರೆ ಭ್ರಷ್ಟಾಚಾರ. ಹೆಚ್ಚಾಗಿ ರಾಜಕೀಯ ಪೋಷಣೆಯಲ್ಲಿ ಲಂಚದ ಹಾವಳಿ ಬೆಳೆದಿದೆ. ಸರ್ಕಾರಿ ಖಾಸಗಿ ಕ್ಷೇತ್ರಗಳನ್ನು ವ್ಯಾಪಿಸಿದೆ. ಭಯೋತ್ಪಾದನೆ: ದೇಶ ವಿರೋಧಿ ಚಟುವಟಿಕೆಯಿಂದ ಹಿಂಸೆಯ ಮಾರ್ಗದ ಮೂಲಕ ಭಯೋತ್ಪಾದನೆ ವಿಶ್ವವನ್ನೇ ಕಾಡುವ ಸಮಸ್ಯೆಯಾಗಿದೆ. ಇದಕ್ಕೆ ಅಮಾಯಕರ ಬಲಿಯಾಗುತ್ತಿದೆ. ಅನಕ್ಷರತೆ, ಬಡತನ: ಒಂದೇ ನಾಣ್ಯದ ಎರಡು ಮುಖಗಳಂತೆ ಅನಕ್ಷರತೆ ಹೆಚ್ಚಾದಷ್ಟು ಬಡತನ ಹೆಚ್ಚುತ್ತದೆ. ಭಾರತ ಮುಂದುವರೆದ ರಾಷ್ಟ್ರದತ್ತ ದಾಪುಗಾಲು ಹಾಕುತ್ತಿದ್ದರೂ ಪೂರ್ಣ ಪ್ರಮಾಣದ ಸಾಕ್ಷರತೆ ಸಾಧಿಸಿಲ್ಲ. ಇನ್ನು ಬಡತನದ ರೇಖೆಯಲ್ಲಿ ಜನ ಬದುಕುತ್ತಿದ್ದಾರೆ. ಉಪಸಂಹಾರ: ಸಾಮಾಜಿಕ ಪಿಡುಗುಗಳಿಂದ ಪಾರಾಗಲು ಜನಸಂಖ್ಯೆ ನಿಯಂತ್ರಣ ಮತ್ತು ಸಾಕ್ಷರತೆ ಹೆಚ್ಚಬೇಕು. ವೈಜ್ಞಾನಿಕ ಮನೋಭಾವ ಬೆಳೆಯಬೇಕು. ಮತ ಧರ್ಮಗಳಲ್ಲಿ ಸಹಬಾಳ್ವೆ ವೃದ್ಧಿಯಾಗಬೇಕು. ಮಾದಕ ವ್ಯಸನದ ಹಾನಿಯ ಅರಿವು ಬೆಳೆಯಲಿ. ಮಹಿಳೆಯರ ಗೌರವ ಹೆಚ್ಚಲಿ. ಭ್ರಷ್ಟಾಚಾರ, ಭಯೋತ್ಪಾದನೆ ನಿಗ್ರಹಕ್ಕೆ ಕಾನೂನು ಇನ್ನಷ್ಟು ಬಲಿಷ್ಠವಾಗಲಿ. ಕೇಂದ್ರ ರಾಜ್ಯ ಸರ್ಕಾರಗಳು ಸಾಮಾಜಿಕ ಸುಧಾರಣೆಗೆ ಸಾಕಷ್ಟು ಯೋಜನೆಗಳನ್ನು ಕಾರ್ಯಗಳನ್ನು ರೂಪಿಸುತ್ತಿದೆ. ಪ್ರಜೆಗಳು ಸಮಾಜದ ಹಿತದಲ್ಲಿ ತನ್ನ ಹಿತ ಕಾಣಬೇಕು. ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು. ಮುಖ್ಯವಾಗಿ ಯುವ ಜನಾಂಗ ಜಾಗೃತವಾಗಬೇಕು. ಹೀಗಿದ್ದಾಗ ಸಾಮಾಜಿಕ ಪಿಡುಗುಗಳ ಮೇಲೆ ನಿಯಂತ್ರಣ ಸಾಧ್ಯವೆಂಬುದು ನನ್ನ ಅನಿಸಿಕೆ. ಸರ್ವೇ ಜನಃ ಸುಖಿನೋ ಭವಂತು.